ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ವಾರ ಬಂದುಬಿಟ್ಟು ಶನಿವಾರ. ಇವತ್ತು ಮಕ್ಕಳಿಗೆ ರಜೆ. ಇಲ್ಲಿದ್ದಾಳೆ ನೋಡಿ ನಿಶಾ, ತೋರ್ಸ ಮುಖ. ಅವಳು ನೆಲ್ಲಿಕಾಯಿ ತಿಂತಾ ಇದ್ದಾಳೆ. ಆ್ಯಂಡ್ ನಮ್ಮ ಗೂಡು ದೀಪ ನೋಡಿ, ಇದನ್ನು ನೋಡಿದಾಗ ಗೂಡು ದೀಪ ಏನಿದೆ ನೋಡಿ, ಖುಷಿ ಆಗ್ತದೆ ಇದನ್ನು ನೋಡುವಾಗ. ಏನಕ್ಕೆ ಅಂತಂದರೆ, ಗಾಳಿ ಬರಬೇಕಾದ್ರೆ ಒಂಥರ ಸೌಂಡ್ ಬರುತ್ತೆ. ಸೊ ಆ ಸೌಂಡಿಗೆ ಏನೋ ಲೈಕ್ ಜಾಪನೀಸ್ ಏನೇ ಮನೆಯಲ್ಲೆಲ್ಲ ಇರುತ್ತೆ ಅಲ್ವಾ, ಸೊ ಆ ಥರ ಸೌಂಡ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಿಶಾಳನ್ನು ತೋರಿಸ್ಬೇಕಂತೆ. ಸೊ ಹಾಗೆ ಇವತ್ತು ಸ್ಪೆಷಲ್ ಏನೂ ಇಲ್ಲ. ಇವತ್ತು ಕನಕದಾಸರ ಜಯಂತಿ ಅಲ್ಲ, ಕನಕ ಜಯಂತಿ, ಎಸ್, ಕನಕದಾಸರದು. ಸೊ ಇವಾಗ ನಾನು ಒಗ್ದು ಎಲ್ಲ ಆಯಿತು ಆಲ್ಮೋಸ್ಟ್. ಅನ್ನ ಇಟ್ಟಿದ್ದೇನೆ. ಪದಾರ್ಥ ಇವತ್ತು ನಿಶಾಳ್ದು ಫೇವ್ರೆಟ್ ದಾಲ್ ಮಾಡಬೇಕು ಅಂತ ಇದ್ದೀನಿ. ದಾಲ್ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಇವಳ ಹತ್ರ ಹೇಳ್ತಾ ಇದ್ದೀನಿ, ಇಲ್ಲಿ ಕ್ಲೀನ್ ಮಾಡು ಅಂತ. ನೋಡಿ ಬೇಡ ಅಂತೆ, ಈಗ ಬೇಡ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ಇವರನ್ನು ನೋಡಿ, ತಾಯಿ ಮತ್ತೆ ಮಗಳನ್ನು ನೋಡಿ ಹೇಗೆ ಮಲ್ಕೊಂಡಿದ್ದಾರೆ ಈಗ ನೋಡಿ. ಹಾಗೆ ನಾನೊಂದು ಫೇಸ್ ಪ್ಯಾಕ್ ಮಾಡಬೇಕು ಅಂತ ಇದ್ದೀನಿ. ಬಿಕಾಸ್ ಮೊನ್ನೆ ಎಲ್ಲ ಹೋಗಿ ಬಂದ ನಂತರ ಬಿಸಿಲು ಕೂಡ ಇದೆ ಅಲ್ವ, ಸ್ವಲ್ಪ ಫೇಸನ್ನು ಸ್ವಲ್ಪ ಲೈಕ್ ಕೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮೀಶೋದಿಂದ ಫೇಸ್ ಪ್ಯಾಕ್ ಒಂದು ಫುಲ್ ಪ್ಯಾಕೆಟ್ ತೊಗೊಂಡಿದ್ದೆ. ಅದರಲ್ಲಿ ಆಲ್ಮೋಸ್ಟ್ ಎಷ್ಟಿರ್ತದ, 4-5 ಉಂಟು. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಎಕ್ಸ್ಕ್ಯೂಸ್, ಇವತ್ತಷ್ಟೇ ಬಂದದ್ದು ಅಲ್ಲ, ನಾನು ಇದು ತಕೊಂಡು ತುಂಬಾನೇ ತಿಂಗಳೇ ಆಯಿತು. ಯೂಸ್ ಮಾಡಿದ್ದು ಇದರಲ್ಲಿ ಒಂದು ಏನೋ ಯೂಸ್ ಮಾಡಿದ್ದೇನೆ ಅಂತ ಅನ್ಸುತ್ತೆ. ನೋಡಿ, ಇದು ಆರೆಂಜ್, ಇದು ನೀಮ್. ನೀವು ಇದನ್ನು ಯೂಸ್ ಮಾಡಿದ್ದು? ನಾನು ನೀಮ್ ಯೂಸ್ ಮಾಡಿದ್ದೆ. ಇದು ಮುಲ್ತಾನ್ ಮಿಟ್ಟಿ, ಇದು ಕಸ್ತೂರಿ ಹಲ್ದಿ, ಇದು ಒಳ್ಳೇದಿರ್ತದೆ. ಆಮೇಲೆ ಇದು ಬೀಟ್ರೂಟ್. ಸೊ ಇಷ್ಟಿದೆ. ಇವಾಗ ನೋಡೋದು ಇಷ್ಟರಲ್ಲಿ ಯಾವುದು ಫೇಸಿಗೆ ಹಾಕೋದು ಅಂತ ನಾನು ಡಿಸೈಡ್ ಮಾಡಿ ಆಗಿದೆ. ನಿಮಗೆ ನಿಶಾ ಡಿಸೈಡ್ ಮಾಡಿದಾಳೆ. ಆರೆಂಜ್ ಮತ್ತೆ ಬೀಟ್ರೂಟ್ ಮಿಕ್ಸ್ ಮಾಡಬೇಕಂತೆ. ಇದು ಮತ್ತೆ ಇದು ಯೂಸ್ ಮಾಡಿದ್ದೀನಿ. ಇದು ನೋಡಿ, ಇದು ಏನೋ ಕಸ್ತೂರಿ ಹಳದಿ ಅಂತ ಹೇಳ್ತಾರೆ. ಇದನ್ನು ಕೂಡ ಸ್ವಲ್ಪ ಹಾಕಬೇಕು ಅಂತ ಇದ್ದೀನಿ. ನೋಡಿ, ಕಲರ್ ಈ ತರ ಇದೆ ನೋಡಿ. ತೋರಿಸ್ತೇನೆ. ಸೊ ನೋಡಿ, ಕಲರ್ ಈ ತರ ಇದೆ. ಇದೇನಿದೆ ನೋಡಿ, ತುಂಬಾ ಲೈಟ್ ಒಂದು ಪಿಂಕಿಶ್ ಪೊಮೊಗ್ರಾನೇಟ್ ಹೇಗೆ ಬರುತ್ತೆ ನೋಡಿ, ಆ ಥರ ಇದೆ. ಬೀಟ್ರೂಟ್ ಹಾಗೆ. ಇದು ನಿಮ್ಗೆ ಗೊತ್ತೇ ಇದೆ, ಹಳದಿ. ಇದು ಮುಲ್ತಾನ್ ಮಿಟ್ಟಿ, ಇದು ಗ್ರೀನ್ ಇದೆ, ಇದು ನೀಮ್, ಇದು ಆರೆಂಜ್. ಸೊ ಇವತ್ತು ಇದನ್ನು ಚೂಸ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಇದು ಮತ್ತೆ ಹೇಗಾಗುತ್ತೆ ಅಂತ. ಸೊ ನಿಮ್ಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಲಿಂಕ್ ನಾನು ನಿಮಗೆ ಕಳಿಸ್ತೀನಿ. ಸೊ ಇದರಲ್ಲಿ ಇದೆರಡನ್ನ ಮಾಡಬೇಕು ಅಂತ ಇದ್ದೀನಿ, ಫೇಸ್ ಪ್ಯಾಕ್. ಸೊ ಇದರಲ್ಲಿ ಸ್ವಲ್ಪ ನಾನು ಏನು ಆ್ಯಡ್ ಮಾಡ್ತೀನಿ ಅಂತಂದರೆ ಎಲ್ವಿರಾ. ನ್ಯಾಚುರಲ್ ಆಗಿ ನನ್ನ ಮನೇಲಿ ಎಲ್ವಿರಾ ಇದೆ. ಸೊ ಅದನ್ನು ತಗೊಂಡು ಇದಕ್ಕೆ ಹಾಕಬೇಕು ಅಂತ ಇದ್ದೀನಿ. ನೋಡೋಣ. ಓಕೆ ಫ್ರೆಂಡ್ಸ್, ನಾನು ನೋಡಿ ಗುಲಾಬಿ ಗಿಡ ತಂದಿದ್ದಲ್ವ, ಮೊಗ್ಗು ಬಿಟ್ಟಿದೆ ಅದರಲ್ಲಿ. ಆ್ಯಂಡ್ ಇಲ್ಲೂ ಕೂಡ. ಆ್ಯಂಡ್ ಸಾಂಬ್ರಾಣಿ ಕೂಡ ತಗೊಂಡು ಬಂದಿದ್ದೇನೆ. ಚೆನ್ನಾಗಾಗಿದೆ ಸಾಂಬ್ರಾಣಿ ಕೂಡ. ಇದರಲ್ಲಿ ಹೂ ಬಿಡುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಸೊ ಇದು ಒಂದು ಫ್ರಿಮ್ ಆರ್ ಫ್ರೆನ್ ಏನು ಹೇಳ್ತಾರೆ ಗೊತ್ತಿಲ್ಲ. ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಹಾಗೇ ಇಟ್ಟೆ. ಇದೇನಿದೆ ನೋಡಿ, ಇದು ಆಕ್ಸಿಜನ್ನಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ನೋಡಿದ ಪ್ರಕಾರ ನನಗೆ ನೆನಪಿಲ್ಲ, ಬಟ್ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಅಂತಂದರೆ ವೈ ನಾಟ್ ಅಂತ ಹೇಳಿಬಿಟ್ಟು. ಸೊ ಅದನ್ನ ಕೀಳಕ್ಕೆ ಹೋಗಿಲ್ಲ. ಆ್ಯಂಡ್ ಇಲ್ಲೆಲ್ಲ ಮಿಕ್ಸ್ಡ್ ಇದೆ. ಹೆಚ್ಚು ಇರೋದು ನಮ್ಮ ತುಳಸಿ ಗಿಡ, ನೀವು ನೋಡಿದರೆ ತುಂಬ ಇದೆ. ಬಟ್ ಐ ಡೋಂಟ್ ನೋ ಇಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ ನನಗೆ. ನೋಡಿ, ಹುಳ ಏನೋ ಇದೆ ನೋಡಿ, ಎಲ್ಲ ಬ್ಲ್ಯಾಕ್ ಆಗೋಗಿದೆ. ಆ್ಯಂಡ್
ಈ ಥರ ಆಗಿದೆ ಇದರದು ಎಲ್ಲ ಕೂಡ. ಸೊ ಇಲ್ಲಿ ಮಣ್ಣು ಏನಿದೆ ನೋಡಿ, ಬೇಡದೆಲ್ಲ ವೀಡ್ಸ್ ಇದೆ, ಅದನ್ನೆಲ್ಲ ತೆಗಿಬೇಕು, ಆವಾಗ ಚೆನ್ನಾಗಾಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಎಸ್, ಇಲ್ಲೊಂದು ಗಿಡ ಇದೆ, ಇದನ್ನೆಲ್ಲ ಅದು ನೆಡಬೇಕು. ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಇನ್ ದ ವರ್ಲ್ಡ್, ಮೋಸ್ಟ್ ಬ್ಯೂಟಿಫುಲ್ ಒಂದು ಫ್ಲವರ್ ನನ್ನ ಮನೆಯಲ್ಲಿದೆ, ತೋರಿಸ್ತೀನಿ ನಾನು ನಿಮಗೆ. ಲೈಕ್ ನನಗೆ ಮೊದಲು ಗೊತ್ತಿರಲಿಲ್ಲ ಇದು ವರ್ಲ್ಡಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಅಂತೆ. ನನಗೆ ಹೇಗೆ ಗೊತ್ತಾಗಿದ್ದು ಅಂತಂದರೆ, ನಿಶಾಳ್ ಅವರ ಸ್ಕೂಲಲ್ಲಿ ಅವಳಿಗೆ ಅದರ ಬಗ್ಗೆ EVS ಲೆಸನ್ ಇತ್ತು ಕಾಣಬೇಕು. ಸೊ ಅದರಲ್ಲಿ ತುಂಬಾ ಬ್ಯೂಟಿಫುಲ್ ಫ್ಲವರ್ ಅಂತೆ ಅದು. ನಾನು ನಿಮ್ಗೆ ತೋರಿಸ್ತೀನಿ ಏನು ಅಂತ. ನನಗೆ ನಿಮಗೆ ಗೊತ್ತಿದ್ರೆ ಯಾವುದು ಅಂತ ನೀವು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ, ಓಕೆ? ನೋಡಿ, ಇದು ಈ ಗಿಡ. ಸೊ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ತುಂಬ ಚಿಕ್ಕ ಆದರೆ ತುಂಬ ಸುಂದರ. ಈ ಥರ ಇದೆ, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನೋಡಿ, ಕ್ಲಿಯರ್ ಆಗಿ ಕಾಣ್ತಿದೆ. ನೋಡಿ, ಬೆಳಿಗ್ಗೆ ಹಾಕಿದ್ದೀನಿ ಬಟ್ಟೆ, ಇವಾಗ ತೆಗಿಬೇಕು. ಇವಳು ನೋಡಿ ಸ್ಕ್ರ್ಯಾಚ್ ಮಾಡ್ತಾ ಇದ್ದಾಳೆ, ಶಕುರ. ಅವಳಿಗೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಈಗ ಎದ್ದದಷ್ಟೇ. ಇವಳು ಬರೀತಾ ಇದ್ದಾಳೆ. 11 o'clockಗೆ ಏನು ಮಲಗಿದವಳು ಈಗ ಎಷ್ಟಾಯ್ತು ಗಂಟೆ? 5:15. 5 ಗಂಟೆಗೆ ಎದ್ದಾಯ್ತು. ಕಿಯಾ ಹಾಯ್ ಪನ್ಪು, ಕಿಯಾ ಹಾಯ್ ಪನ್, ಹಾಯ್ ಹಾಯ್. ನೋಡಿ, ಇವರು ಮಗಳು ಮತ್ತೆ ತಾಯಿ ಆಟ ಆಡೋದು ನೋಡಿ. ಇಲ್ಲಿ ನೋಡಿ, ಇವನನ್ನು ನೋಡಿ, ಉಲ್ಫ್ ಥರ ಕಾಣ್ತಾ ಇದ್ದಾನೆಲ್ಲ ನೋಡಿ, ಜೋರಿದ್ದಾನೆ ಅವನು ತುಂಬ. ಹೆಲೋ ಎವ್ರಿವಾನ್. ಸೊ ಇವತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾನು ಹೇಳಿದ್ದೆ ಅಲ್ವಾ ಫೇಸ್ ಮಾಸ್ಕ್ ಹಾಕ್ಕೊಳ್ಬೇಕು ಅಂತ, ಹಾಕ್ಕೊಂಡಿರಲಿಲ್ಲ. ಸೊ ಇವಾಗ ನಾನು ಹಾಕಿದ್ದೇನೆ. ಹಾಗೆ ನಾನು ಹಾಕಿದ ನಂತರ ಇಲ್ಲಿ ನೋಡಿ ಯಾರು ಹಾಕಿದ್ದಾರೆ ಅಂತ ನೋಡ್ತಾ ಇರೋದು ನೋಡಿ. ನಿಶಾಳಿಗೆ ಕೂಡ ಹಾಕಿದೆ. ಆ್ಯಕ್ಚುಲಿ ಅವಳಿಗೆ ಹಾಕೋದು ಅಷ್ಟೊಂದು ಇಷ್ಟ ಇರಲಿಲ್ಲ ಮೊದಲು. ನಾನು ಇವಾಗ ಅಂದರೆ ಸ್ವಲ್ಪ ಹಾಕು ಅಂತಂದರೆ, ಇದು ನ್ಯಾಚುರಲ್, ಏನು ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ, ನ್ಯಾಚುರಲ್ ಹುಡಿ ಏನಿದೆ ನೋಡಿ. ಸೊ ಹಾಗಾಗಿ ಸ್ವಲ್ಪ ಮೊಸರು ಎಲ್ಲ ಹಾಕ್ಕೊಂಡು ಇವಾಗ ಹಾಕಿದ್ದೀನಿ. ಇನ್ನು ಒಣಗಿದೆ, ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ತಿಕ್ಕಬೇಕು ಈ ಥರ. ಬಿಕಾಸ್ ಇದರಲ್ಲಿ ಆರೆಂಜ್ ಪೀಲ್ ಏನಿದೆ ನೋಡಿ, ಅದರ ಸ್ವಲ್ಪ ಪೀಸ್ ಏನಿದೆ ನೋಡಿ, ಅದು ಕೂಡ ಇದೆ. ಇದಕ್ಕೆ ನಾನು ರೋಸ್ ವಾಟರ್, ಎಲ್ವಿರಾ ಜ್ಯೂಸ್, ಆಮೇಲೆ ಸ್ವಲ್ಪ ಕೊಕೊನಟ್ ಆಯಿಲ್, ಆಮೇಲೆ ಇದಕ್ಕೆ ನಾನು ಮೊಸರು ಎಲ್ಲ ಹಾಕ್ಕೊಂಡಿದ್ದೀನಿ. ಬಿಕಾಸ್ ನಮ್ಮಿಬ್ಬರ ಸ್ಕಿನ್, ಆ್ಯಕ್ಚುಲಿ ನಮ್ಮ ಮೋರ್ದ ಸ್ಕಿನ್ ಏನಿದೆ ನೋಡಿ ತುಂಬ ಡ್ರೈ ಸ್ಕಿನ್. ಸೊ ಹಾಗಾಗಿ ಬರೀ ಅಷ್ಟೇ ಹಾಕಿದರೆ ಇನ್ನಷ್ಟು ಡ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ಹಾಕಿರುವಂಥದ್ದು, ಫೇಸ್ ವಾಶ್ ಮಾಡಿದ್ದು. ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಇನ್ಸ್ಟೆಂಟ್ ಚೆಟ್ಟಿನಾಡು ಬಿರಿಯಾನಿ ಹೇಗೆ ಮಾಡೋದಂತ ಸರಿಯಾಗಿ ತೋರಿಸ್ತೀನಿ. ಮೊನ್ನೆ ನಾನು ನಿಮಗೆ ಹೇಳಿದ್ದೆ, ಬಟ್ ಆವಾಗ ನಾನು ನಿಮಗೆ ತೋರಿಸಿರಲಿಲ್ಲ. ಸೊ ಇವತ್ತು ಪ್ರಾಪರಾಗಿ ತೋರಿಸ್ತೀನಿ. ಇವಾಗ 11:30 ಆಗ್ತಾಯಿದೆ. ನಾನು ಇವಾಗ ಹೋಗಿ ಬಟ್ಟೆ ಒಗಿಬೇಕು. ಸೊ ನೋಡಿ, ನನ್ನ ಫೇಸ್ ಇವಾಗ ಈ ಥರ ಕಾಣ್ತಾ ಇದೆ ನೋಡಿ. ಹೀಗೆ ಇದ್ದದ್ದು ಹೀಗೆ ಇತ್ತು. ಈಗ ನಾನು ಒಗಿಲಿಕ್ಕೆ ಹೋಗಬೇಕು. ನೀನು ಹೋಗಿ ವಾಶ್ ಹೋಗ. ಆಯ್ತು, ಅದು ಕ್ಯಾಮರಾದಲ್ಲಿ ಡಾರ್ಕ್ ಕಾಣ್ತಿದೆ. ಎಂತ ಡಾರ್ಕ್ ಕಾಣೋದು? ಫೇಸ್ ನೋಡಿ, ಇವಳೇನು ಹೇಳ್ತಾ ಇದ್ದಾಳೆ, ಡಾರ್ಕ್ ಕಾಣ್ತಾ ಇದೆ. ಐ ಡೋಂಟ್ ನೋ ಹೇಗೆ ಕಾಣ್ತಾ ಇದೆ, ಬಿಕಾಸ್ ನಾನು ಬ್ಯಾಕ್ ಸೈಡಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಿಶಾಲ ಫೇಸ್ ಈಗುಂಟು ನೋಡಿ. ಇವಳು ವಾಶ್ ಮಾಡಿದ ನಂತರ ಹೇಗೆ ಕಾಣುತ್ತೆ ನೋಡೋಣ. ನೋಡಿ, ನಿಶಾಳ ಮುಖ ಇವಾಗ ಈ ಥರ ಆಯ್ತು. ನೋಡ ಈಚೆ ನೋಡ. ಹಾಂ ನೋಡಿ, ಈ ಥರ ಕಾಣ್ತಾ ತುಂಬ ಸಾಫ್ಟ್ ಆಯ್ತಂತೆ. ಇಷ್ಟ ಆಯ್ತು ನನಗೆ. ಸೊ ನೋಡಿ, ಇದೇ ಚೆಟ್ಟಿನಾಡು ಬಿರಿಯಾನಿ ಹೀಗೆ ಬರ್ತದೆ ಇದು ಬಾಕ್ಸಲ್ಲಿ. ಸೊ ಇದರಲ್ಲಿ ಇದೆ ಹೇಗೆ ಮಾಡಬೇಕು ಅನ್ನೋದು ಎಲ್ಲ ಬರ್ತಿದ್ದಾರೆ ನೋಡಿ. ಇಲ್ಲಿದೆ ಚಿಕನ್, ಬಟ್ ನಾವು ವೆಜಿಟೇರಿಯನ್. ಸೊ ಹಾಗಾಗಿ ನಾವು ವೆಜಿಟೇಬಲ್ ಮಾಡ್ತೇವೆ ಎಲ್ಲ ಹಾಕಿಬಿಟ್ಟು. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಇದಕ್ಕೆ
ಎಷ್ಟು ಅಂತಂದರೆ ಇಲ್ಲಿ ಉಂಟು ಇದರದ್ದು ರೇಟ್. ಇಲ್ಲಿ ಉಂಟು ನೋಡಿ, 160 ರೂಪೀಸ್ ಇದಕ್ಕೆ. ಸೊ ಒಂದು ಹೊತ್ತಿಗೆ ಆಗುತ್ತೆ ಇದು. ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿ 4 ಜನರಿಗೆ ಸರ್ವ್ ಮಾಡ್ಬೋದು. ನಾವು 3 ಜನ ಇದ್ದೀವಿ. ಆ್ಯಂಡ್ ಸೊ ಬನ್ನಿ ನಾನು ನೀವು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ. ನೋಡಿ ಈ ಥರ ಮಸಾಲ ಇದರ ಒಳಗಡೆ ಪ್ಯಾಕೆಟ್ ಒಳಗೆ ಸಿಗುತ್ತೆ. ಇಲ್ಲಿ ಅಕ್ಕಿ ಕೂಡ ಇದೆ, ನಮಗೆ ಸಾಕಾಗುತ್ತೆ ಇದು. ಇದರಲ್ಲಿ ಬರೆದಿದ್ದಾರಲ್ಲ ಎಷ್ಟು ಅಂತ. 400 ಗ್ರಾಮ್ ಬಾಸ್ಮತಿ ರೈಸ್ ಇದೆ. ಸೊ ನಾನು ಇದರಲ್ಲಿ ಇವರು ಬರೀ ಚಿಕನಿಗೆ ಹೇಳಿದ್ದಾರೆ, ನಾನ್ ವೆಜ್ಜಿಗೆ, ಬಟ್ ನಾನು ವೆಜ್ಜಿಗೆ ಮಾಡ್ತಾ ಇರೋದು. ಸೊ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಮೊಸರು ಎಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ನಾನು ಮತ್ತೆ ಆ್ಯಡ್ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ ನೋಡೋಣ. ಇವಾಗ ತರಕಾರಿನೆಲ್ಲ ಹೆಚ್ಕೊಳ್ತೀನಿ ನಾನು. ನೋಡಿ ಇದರಲ್ಲಿ ಹೋದ ಸಲ ನಾನು ಮಾಡಬೇಕಾದ್ರೆ ಇದರಲ್ಲಿ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ಬರ್ತಾಯಿತ್ತು. ಅದರಲ್ಲಿ ಎಲೆ, ಚಕ್ಕೆ ಎಲೆ, ಚಕ್ಕೆ, ಲವಂಗ ಎಲ್ಲನೂ ಇತ್ತು. ಸೊ ಅದ ಒಂದು ನೆನಪಿನಲ್ಲಿ ನಾನು ಏನು ಹೇಳಿದ್ದೆ ನೋಡಿ, ಇವರಿಗೆ ಹೇಳಲಿಲ್ಲ ತೊಗೊಂಡು ಬನ್ನಿ ಅಂತ. ಸೊ ಇವಾಗ ಹೇಗಿದೆ ಹಾಗೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ನೋಡೋಣ. ಸೊ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಆಯಿತು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಇವಾಗ ಗ್ರೈಂಡ್ ಮಾಡಬೇಕು. ಇದರಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಆಮೇಲೆ ಟೊಮೆಟೊ ಇದೆ, ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ಮೆಣಸು ಹಾಕ್ಕೋಬೋದು, ಬಟ್ ಈ ಪ್ಯಾಕೆಟ್ ಏನಿದೆ ನೋಡಿ ಇದು ಆಲ್ರೆಡಿ ಖಾರ ಇದೆ. ಸೊ ಹಾಗಾಗಿ ನಾನು ಹಾಕೋದಿಲ್ಲ ಹೆಚ್ಚು. ಆ್ಯಂಡ್ ಇದರಲ್ಲಿ ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ. ಗ್ರೇಟೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಹೀಗೆ ಹೆಚ್ಕೊಂಡು ಚೆನ್ನಾಗಿರುತ್ತೆ, ಬಟ್ ನನ್ನ ಮಗಳಿಗೆ ಗ್ರೇಟೆಡ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಗ್ರೇಟೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸ್ ಇದೆ, ಕಡಲೆ ಇದೆ, ಬಟಾಣಿ ಕಾಳು. ಇದರ ಜೊತೆ ಮಶ್ರೂಮ್ ಇದೆ ಅಂತಂದರೆ ಸೂಪರ್ ಚೆನ್ನಾಗಾಗುತ್ತೆ. ಮಶ್ರೂಮ್ ಬದಲು ಪನ್ನೀರ್ ತೊಗೊಳ್ಬೋದಿತ್ತು. ಪನ್ನೀರ್ ನನಗೆ ಇಷ್ಟ ಇಲ್ಲ, ನನ್ನ ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಇಷ್ಟ ಇದೆ, ಬಟ್ ನಾನು ಬೇಡ ಅಂತಂದೆ. ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಇದನ್ನು. ಸೊ ಗರಂ ಮಸಾಲೆ ಪ್ಯಾಕೆಟಲ್ಲಿ ಏನಿತ್ತು ನೋಡಿ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಪೇಸ್ಟನ್ನು ಹಾಕಿದ ತಕ್ಷಣ ಚಟರ್ ಪಟರ್ ಅಂತ ಹೇಳೋಕ್ಕೆ ಶುರುವಾಯಿತು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದೆ. ಅದಾದ ನಂತರ ಇವಾಗ ಆನಿಯನ್ನ ಹಾಕ್ತಾಯಿದ್ದೀನಿ. ಬಿರಿಯಾನಿಗೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಆನಿಯನ್ ಅಂತ ಅನಿಸುತ್ತೆ. ಆನಿಯನ್ ಹಾಕಿದಾಗ ಅದರ ಒಂದು ಫ್ಲೇವರೇ ಚೇಂಜ್ ಆಗುತ್ತೆ, ಲೈಕ್ ಟೇಸ್ಟೇ ಚೇಂಜ್ ಆಗುತ್ತೆ. ಸೊ ನಾನಿಲ್ಲಿ ಇವಾಗ ಆನಿಯನ್ನ ಹಾಕ್ತಾಯಿದ್ದೀನಿ. ಸೊ ಇದು ಡಾರ್ಕ್ ಬ್ರೌನ್ ಬರೋ ತನಕ ಇದನ್ನ ಫ್ರೈ ಮಾಡಬೇಕು. ಆ್ಯಂಡ್ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡ್ಬೋದು. ಅದಾದ ನಂತರ ರುಬ್ಬಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮೈಂಡ್ ಮಾಡಬೇಡಿ, ನನ್ನ ಮಿಕ್ಸಿ ಜಾರ್ ಏನಿದೆ ನೋಡಿ ಅದು ಹಾಳಾಗಿದೆ. ಸೊ ಅದರಲ್ಲಿ ಮೇಲೊಂದು ರಬ್ಬರ್ ಬರುತ್ತೆ ಅಲ್ವಾ, ಸೊ ಅದು ಕಟ್ ಆಗಿದೆ. ಸೊ ಹಾಗಾಗಿ ವಿದೌಟ್ ರಬ್ಬರ್ ಅದನ್ನ ಲೈಕ್ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಾದ ನಂತರ ನಾನು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಚೆಟ್ಟಿನಾಡ್ ಬಿರಿಯಾನಿ ಚೆನ್ನಾಗಿರುತ್ತೆ. ಇದರ ಜೊತೆ ಹೈದ್ರಾಬಾದಿ ಬಿರಿಯಾನಿ ಕೂಡ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅದನ್ನು ಮಾಡಿದೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಇದು ನನ್ನ ತುಂಬ ಫೇವ್ರೇಟ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಎಲ್ಲ ತರಕಾರಿಗಳನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ. ಮಿಕ್ಸ್ ಮಾಡಿದ ನಂತರ ನಾನು ಅದ್ರಲ್ಲಿ ಕೊಟ್ಟಿರುವಂತಹ ಮಸಾಲ ಏನಿದೆ ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಗೆಸ್ಟ್ ಬಂದರು ಅಂತ ಅಂದಾಗ ಇದನ್ನು ನೀವು ತಕ್ಷಣ ಮಾಡಬಹುದು. ಬಟ್ ಎಸ್, ತರಕಾರಿ ಎಲ್ಲ ಹೆಚ್ಕೊಳ್ಬೇಕಾಗತ್ತೆ. ಸ್ವಲ್ಪ ನಾನಿಲ್ಲಿಗೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ಇದು ಡ್ರೈ ಆಗಬಾರ್ದು. ಬಿಕಾಸ್ ನನಗೆ ಇದಕ್ಕೆ ಅಕ್ಕಿ ಏನಿದೆ ನೋಡಿ ಅದನ್ನ ಆ್ಯಡ್ ಮಾಡೋದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಇವಾಗ ಅಕ್ಕಿನ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ ವಾಟರ್ ಕ್ವಾಂಟಿಟಿ ಎಷ್ಟು ಹಾಕ್ತೀನಿ ಅಂತಂದರೆ ಅಕ್ಕಿ ಮತ್ತು ತರಕಾರಿ ಏನಿದೆ ನೋಡಿ ಚೆನ್ನಾಗಿ ಮುಳುಗಿ ಹೋಗಬೇಕು. ಸೊ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ನನಗೆ ಡ್ರೈ ಇಷ್ಟ ಇಲ್ಲ. ಅದರಲ್ಲಿ ಸ್ವಲ್ಪ ಮಾಯ್ಶ್ಚರೈಸರ್ ಇದ್ದರೆ ಚೆನ್ನಾಗಾಗುತ್ತೆ. ಮಾಯ್ಶ್ಚರ್ ಇರಬೇಕಾಗತ್ತೆ ಸ್ವಲ್ಪ. ಲೈಕ್ ಏನು ಹೇಳ್ತಾರೆ ಅದಕ್ಕೆ,
ಸ್ವಲ್ಪ ಅದು ತುಂಬ ಡ್ರೈ ಆದರೆ ಚೆನ್ನಾಗಾಗೋದಿಲ್ಲ ತಿನ್ನೋದಕ್ಕೆ. ಸೊ ನಮ್ಮ ಮೂವರಿಗೆ ಕೂಡ ಮನೆಯಲ್ಲಿ. ಸೊ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ ಸ್ವಲ್ಪ ನೀರು ಜಾಸ್ತಿ ಹಾಕು ಅಂತ. ಸೊ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನಾನು ಇದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪನ ಆ್ಯಡ್ ಮಾಡಿದ ನಂತರ ನನಗೆ ನೆನಪು ಬಂತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಬಿಕಾಸ್ ನೀರು ಇವಾಗ ಹೆಚ್ಚು ಆ್ಯಡ್ ಮಾಡಿದ್ದೀನಿ, ನಿಮಗೆ ಕಡಿಮೆ ಅಂತ ಕಾಣ್ತಾ ಇರ್ಬೋದು. ಅದಕ್ಕೋಸ್ಕರ ನಾನೇನು ಮಾಡಿದೆ, ನಂತರ ನನಗೆ ನೆನಪು ಬಂತು. ನಂತರ ನಾನು ಇದಕ್ಕೆ ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಬಿರಿಯಾನಿ ರೆಡಿ ಆಯಿತು. ನಮ್ಗೆ ಈ ಥರ ಇರಬೇಕು, ಆವಾಗ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಅಷ್ಟೊಂದು ಅದು ತುಂಬ ಡ್ರೈ ಇದ್ದರೆ ಚೆನ್ನಾಗಾಗೋದಿಲ್ಲ. ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ಕಾಣ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.